ನಮಸ್ಕಾರ ವೀಕ್ಷಕರೇ, ಎನ್ ಕನ್ನಡ ನ್ಯೂಸ್ ಹಾವೇರಿ. ನಾನು ವೀರೇಶ್ ಪೂಜಾರ್. ನಿನ್ನೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಆರೋಪದಡಿ ಹಾವೇರಿ ಜಿಲ್ಲೆಯಾದ್ಯಂತ ರಾಣೆಬೆನ್ನೂರು ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ನಾಸೀರ್ ಹುಸೇನ್ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಕೆಲವು ಹಿಂಬಾಲಕರು ಪಾಕಿಸ್ತಾನ ಪರ ಘೋಷಣೆಗಳನ್ನು ಕೂಗಿದ್ದನ್ನು ಬಿಜೆಪಿ ಕಾರ್ಯಕರ್ತರು ತೀವ್ರವಾಗಿ ಖಂಡಿಸಿದ್ದಾರೆ. ಹಾಗೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದಲ್ಲಿ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಎಲ್ಲರೂ ಕಾರ್ಯಕರ್ತರು ಆಗಮಿಸಿ ಮಾನವ ಸರಪಳಿ ನಿರ್ಮಿಸಿಕೊಂಡು ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಹಾಯ್ದರು ಅಂತ ಹೇಳ್ಬೋದು. ಬನ್ನಿ ವೀಕ್ಷಕರೇ, ಹಾಗಾದರೆ ಪ್ರತಿಭಟನೆ ಉದ್ದಕ್ಕೂ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಹಾಯ್ದು ಅಷ್ಟೇ ಅಲ್ಲ, ನಾಸೀರ್ ಹುಸೇನ್ ಅವರನ್ನು ತಕ್ಷಣ ರಾಜ್ಯಸಭಾ ಸದಸ್ಯದ ಸ್ಥಾನದಿಂದ ವಜಾಗೊಳಿಸಬೇಕು ಅನ್ನೋ ಒಂದು ಪಟ್ಟನ್ನು ಕೂಡ ಹೇಳಿದ್ದಾರೆ. ಹಾಗಾದರೆ ಮುಖಂಡರು ಹೇಳಿದ್ದೇನೆ ವೀಕ್ಷಕರೇ, ಬನ್ನಿ ಹಾಗಾದರೆ ಕೇಳೋಣ. ನಾಸೀರ್ ಹುಸೇನ್ ರಾಜ್ಯಸಭಾ ಸದಸ್ಯರು ಇನ್ನೂ ಚುನಾವಣೆ ನಡೆದು ಅವರಿಗೆ ಅಧಿಕಾರ ಪತ್ರವನ್ನು ಸಹಿತ ಕೊಟ್ಟಿದ್ದಿಲ್ಲ. ಆತನ ದುರ್ವರ್ತನೆಯನ್ನು ನೋಡಿದರೆ, ಆತನ ಹಿಂದಿರ್ತಕ್ಕಂಥ ಎಲ್ಲ ದುಷ್ಟ ಶಕ್ತಿಗಳನ್ನು ನೋಡಿದರೆ ಈ ದೇಶದಲ್ಲಿ ಅವರು ವಾಸವಾಗಿದ್ದಾರೋ ಇಲ್ಲೋ ಅನ್ನುವ ಭಾವನೆ ಎಲ್ಲರಿಗೂ ಬರ್ತಾ ಇದೆ. ಅವರೇನೋ ಈ ಭಾರತ ದೇಶದ ಪ್ರಜೆಗಳು, ಪಾಕಿಸ್ತಾನದ ಪ್ರಜೆಗಳು, ಮತ್ತಾವುದೇ ದೇಶದ ಪ್ರಜೆಗಳು ಅನ್ನುವುದನ್ನು ಸಹಿತ ನಾಸೀರ್ ಹುಸೇನನ್ನ ಕೇಳಬೇಕು. ಅವರೆಲ್ಲರೂ ಸಹಿತ ಆರಿಸಿ ಬಂದು ಅವನಿಗೆ ಮಾಲೆ ಹಾಕಿದಾಗ ಪ್ರತಿಯೊಬ್ಬರೂ ಸಹಿತ ಅಲ್ಲಿದ್ದಂಥವರು, ನಿಮ್ಮೆಲ್ಲ ಮೀಡಿಯಾ ಮಾಧ್ಯಮದವರು, ಎಲೆಕ್ಟ್ರಾನಿಕ್ ಮೀಡಿಯಾದವರು ಸಹಿತ ಅಲ್ಲಿ ನಿಂತುಕೊಂಡಿದ್ದು ಆ ದೃಶ್ಯವನ್ನು ತೋರಿಸಿದಾಗ ನಿಜವಾಗಿಯೂ ಕಾಂಗ್ರೆಸ್ನವರಿಗೆ ನಾಚಿಕೆ ಆಗಬೇಕು. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ವಿಶೇಷವಾಗಿ ಹೋಮ್ ಮಿನಿಸ್ಟರ್ ತಕ್ಷಣ ರಾಜೀನಾಮೆ ಕೊಡಬೇಕು. ಈ ಎಂಥ ಒಂದು ವ್ಯಕ್ತಿಗೆ ಅವರು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದ್ದಾರೆ. ಅವನು ಹೇಳ್ತಾ ಇದ್ದಾರೆ, ನೀವು ಪತ್ರಿಕೆದವರು ಅಲ್ಲಿ ಕೇಳಿದಾಗ, ಎಲೆಕ್ಟ್ರಿಕ್ ಮಾಧ್ಯಮದವರು ಕೇಳಿದಾಗ ಅವ್ರು ಹೇಳ್ತಾರೆ, ಹೋಗ್ ನಡಿ 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 ಅಂತ ಹೇಳಿ ಜಬರಿಸ್ತಾನೆ. ಅವನ ಇತಿಹಾಸವನ್ನು ನೋಡಿದಾಗ, ಅವನು ದೆಹಲಿಯಲ್ಲಿ ಏನು ಮಾಡ್ತಾನೆ ಅಂತ ತಿಳ್ಕೊಂಡಾಗ, ಇಂಥ ಒಬ್ಬ ದುಷ್ಟ ಶಕ್ತಿಗೆ, ಇಂಥ ಒಬ್ಬ ದೇಶದ್ರೋಹಿಗೆ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದ್ದಾರೆ. ಅವ್ರು ಹಿಂದಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಸಹಿತ ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ. ಬಾಯಿಗೆ ನಾಚಿಕೆ, ಬಾಯಿಗೆ ಹೇಸಿಗೆ ಆಗ್ತದೆ ಹೇಳಲಿಕ್ಕೆ. ಈ ದೇಶದಲ್ಲಿ ಅವರು ಇದ್ದಾರೆ ಇಲ್ಲ ಗೊತ್ತಿಲ್ಲ. ನಾನು ಈ ದೇಶದ ರಾಜ್ಯದ ಎಲ್ಲರ ಮುಖಾಂತರ, ಈ ಹಿಂದೂ ಏನು ಇವತ್ತಿನ ನಾವಿಲ್ಲಿ ರಾಜ್ಯದಲ್ಲಿ ವಾಸವಾಗಿದ್ದೇವೆ, ಎಲ್ಲರ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಮಾಡ್ತಾ ಇದ್ದೇನೆ, ಅವನಿಗೆ ಕೊಟ್ಟಂತ ಸರ್ಟಿಫಿಕೇಟ್ ಅನ್ನು ವಾಪಸ್ ತೆಗೆದುಕೊಳ್ಬೇಕು, ಅವನನ್ನು ಅನರ್ಹ ಮಾಡಬೇಕು. ಇನ್ನು ನಾವು ಅವನ ಕರೆದ ಮೇಲೆ ಹೇಳ್ತಾರೆ, ಹಿತ್ತಲ ಭಾಗದಾಗ ಓಡೋಗಿದ್ದಾರೆ. ನಿಮ್ಮ ಪತ್ರಿಕೆ ಅವ್ರು ಕೇಳಿದಾಗ ಹಿತ್ತಲ ಭಾಗದಾಗ ಓಡೋಗಿ ಅಲ್ಲಿ ಹೋಗಿ ಮೀಡಿಯಾದವ್ರು ಕೇಳಿದಾಗ ಹೇಳ್ತಾರೆ, ನನಗೆ ಗೊತ್ತೇ ಇಲ್ಲ, ಅವ್ರು ಏನು ಹೇಳಿದ್ರು ನಾನು ನೋಡ್ಲಿಲ್ಲ ಅಂತ ಹೇಳಿದ್ರೆ ನಾಚಿಕೆ ಕಾಪಾಡು ಕೊಡಿ. ಇಂಥ ಅನರ್ಹ ವ್ಯಕ್ತಿಯನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದಾಗ ಪ್ರತಿಯೊಬ್ಬರೂ ಸಹಿತ ತಲೆ ತಗ್ಗಿಸುವಂತ ಕೆಲಸ. ಕಾಂಗ್ರೆಸ್ನವ್ರು ಏನಾದ್ರು ಮಾನ ಮರ್ಯಾದೆ ಇತ್ತು ಅಂತ ಹೇಳಿದ್ರೆ, ಈ ದೇಶದಲ್ಲಿ ಅವರು ವಾಸವಾಗಿದ್ದಾರಾ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಯವರೇ ಬಹಳ ಅಸಹ್ಯ ರೀತಿಯಿಂದ ನೀವು ಮಾತಾಡ್ತೀರಿ. ಎಲ್ಲರಿಗೂ ಸಹಿತ ದೇಶದ ಹಿಂದೂಗಳನ್ನು ನೀವು ರಕ್ಷಿಸದೆ ಹೋದ್ರೆ, ದೇಶದಲ್ಲಿ ಇರ್ತಕ್ಕಂಥ ನೀವು ಕಾಪಾಡದೆ ಹೋದ್ರೆ, ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹಿಂದೂಗಳಿಗೆ ನೀವು ಪ್ರೊಟೆಕ್ಷನ್ ಕೊಡದೆ ಹೋದ್ರೆ, ಇಂಥ ದುಷ್ಟ ಶಕ್ತಿಗಳು ಹೆಚ್ಚಾಗಿ ಈ ರಾಜ್ಯವನ್ನ ಪಾಕಿಸ್ತಾನದ ಧ್ವಜ ಹಾರಾಡಿಸಲಿದ್ರೆ ಯಾವ ಸಂದೇಹವಿಲ್ಲ. ಈಗ ನಾವು ನೋಡಿದಾಗ ಪ್ರತಿಯೊಂದು ಗಲ್ಲಿಯಲ್ಲಿ, ಪ್ರತಿಯೊಂದು ಓಣಿಯಲ್ಲಿ ಪಾಕಿಸ್ತಾನ ಧ್ವಜ ತೆಗೆದುಕೊಂಡು ರಾಜಾರೋಷವಾಗಿ ಓಡಾಡ್ತಿದ್ದಾರೆ. ಇಂಥ ಹೋಮ್ ಮಿನಿಸ್ಟರ್ ತಾವೇನು ರಾಜ್ಯದಲ್ಲಿದ್ದೀರಿ, ಇನ್ನೂ ಯಾವುದೇ ಉತ್ತರನೇ ಕೊಟ್ಟಿಲ್ಲ. ನೀವು ಯಾಕೆ ಹೀಗೆ ಮಾಡ್ತಾ ಇದ್ದು ತಿಳಿತಾ ಅದಕ್ಕೆ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಸಾಂಕೇತಿಕವಾಗಿ ಇದನ್ನು ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಪ್ರತಿ ಹಳ್ಳಿಯಲ್ಲೂ ಸಹಿತ ಈ ಪ್ರೊಟೆಸ್ಟ್ ಮಾಡಿ ಈ ದೇಶವನ್ನು ಸಂರಕ್ಷಿಸಲಿಕ್ಕೆ, ಈ ಭಾರತ ದೇಶದಲ್ಲಿ ವಾಸವಾಗಿರುವುದನ್ನು ನಾವು ಕಾಪಾಡಲಿಕ್ಕೆ ಪ್ರತಿಯೊಬ್ಬರೂ ಸಹಿತ ಒಂದವಾಗಿ ಈ ದೇಶವನ್ನು ಕಾಪಾಡ್ತೇವೆ. ಆ ದುಷ್ಟ ಶಕ್ತಿಯ ನಾಸೀರ್ ಅಹಮದನನ್ನು ತಕ್ಷಣ ವಜಾ ಮಾಡಬೇಕು, ಅವನ ರಾಜ್ಯಸಭೆಯನ್ನು ಸಸ್ಪೆಂಡ್ ಮಾಡಬೇಕು. ಮತ್ತು ಅವನಿಂದ ಅಲ್ಲೇನೋ ನಿನ್ನಿನ ದಿವಸ ಎಲ್ಲರೂ ಗಲಾಟೆ ಏನು ಮಾಡಿದರೆ ಪ್ರತಿಯೊಬ್ಬರನ್ನು ಅರೆಸ್ಟ್ ಮಾಡಿ ಕಾಯ್ದೆಯ ಮೂಲಕ ಅವರ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿ, ರಾಜ್ಯಸಭಾ ಚುನಾವಣೆಯಲ್ಲಿ 4 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ವಿಚಾರದಲ್ಲಿ ನಾಸೀರ್ ಹುಸೇನ್ ಅಂತ ಒಬ್ಬ ರಾಷ್ಟ್ರದ್ರೋಹಿಯನ್ನು ಆಯ್ಕೆ ಮಾಡಿರುವುದು ದುರದೃಷ್ಟಕರ. ಯಾಕಂತ ಕೇಳಿದ್ರೆ, ಇವತ್ತು ದೇಶ ಮೊದಲು ನಮ್ಮದು, ಇವತ್ತು ಪಾಕಿಸ್ತಾನ ಅಲ್ಲ. ಪಾಕಿಸ್ತಾನ ಎಲೆಕ್ಷನ್ ಇರ್ಬೇಕಂತ ಅವನು ನಾಸೀರ್ ಹುಸೇನ್ ನಮ್ಮ ದೇಶದಲ್ಲಿ ನಮ್ಮ ನೆಲ ಜಲ ಒಂದು ವಿಚಾರದಲ್ಲಿ ಇವರು ಇವತ್ತು ದ್ರೋಹ ಬಗೆದಿದ್ದಾರೆ. ಇವತ್ತು ಮೊನ್ನೆ ನಡ್ತಕ್ಕಂಥ ಅಯೋಧ್ಯೆ ಹೊಂಟಂಥ ಸಂದರ್ಭದಲ್ಲಿ
ನಮ್ಮ ಆಗಿದ್ದ ಕಾರ್ಯಕರ್ತರು ಕರಸೇವಕರ ಕಾರ್ಯಕರ್ತರು ಸಹಿತ ಅಲ್ಲಿ ಸುಡ್ಬೇಕಂತ ಒಬ್ಬ ಕಾರ್ಯಕರ್ತ ಇದ್ದಾಗ ಪೊಲೀಸರು ಅವ್ರನ್ನ ಸಪೋರ್ಟ್ ಮಾಡಿ ಹೊರ ಕಳಿಸಿದಾರೆ. ನಿನ್ನೆ ನಡೆದಕ್ಕಂಥ ಅಸೋಸಿಯೇಟ್ ಬಾಜು ಇರ್ತಕ್ಕ ಕಾರ್ಯಕರ್ತರು ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಅಲ್ಲೇ ಕಪಾಳ ಹೊಡಿಬೇಕಂತಿಲ್ಲ, ಅವರೇ ಕಟ್ ಹಾಕ್ಬಿಟ್ಟು ಅವ್ರನ್ನ. ಆದ್ರೆ ಇವತ್ತು ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಉಪಸ್ಥಿತಿಯಲ್ಲಿ ಅವರು ಆ ಥರ ಗಲಾಟೆ ಮಾಡಿದಾಗ ಈಗ ಇವತ್ತು ಇಷ್ಟೊಂದು ಸಮಸ್ಯೆ ಐತಿ. ಆ ಕಾರಣಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ವಜಾಗೊಳಿಸ್ಬೇಕು, ರಾಷ್ಟ್ರಪತಿ ಆಡಳಿತ ಏರ್ಬೇಕಂತೇಳಿ ನಾವು ಗಟ್ಟಾಗೋತ್ಸವವಾಗಿ ಭಾರತೀಯ ಜನತಾ ಪಕ್ಷದಿಂದ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ನಿನ್ನಿನ ದಿನ ಆಗಿರುವಂಥ ಒಂದು ಘಟನೆ ಇಡೀ ರಾಷ್ಟ್ರ ಬೆಚ್ಚಿ ಬೀಳುವಂಥ ಒಂದು ವಿಷಯವಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ದೇಶದ್ರೋಹಿಗೆ ರಾಜ್ಯಸಭಾ ಟಿಕೆಟ್ ಕೊಟ್ಟು ಆರಿಸಿ ತರುವ ಮುಖಾಂತರ ನಮ್ಮ ದೇಶಕ್ಕೆ ಅವಮಾನವನ್ನು ಕಾಂಗ್ರೆಸ್ ಮಾಡಿದೆ ಅಂತ ನನ್ನ ಒಂದು ಅನಿಸಿಕೆ. ಆ ಒಂದು ಈಗ ರಾಜ್ಯಪಾಲರು ಅವರ ಒಂದು ರಾಜ್ಯಸಭಾ ಸದಸ್ಯತ್ವವನ್ನು ಅವರನ್ನ ಕಿತ್ಕೋಬೇಕು ಅಂತ ನಾವು ಈ ಮುಖಾಂತರ ತಮ್ಮಲ್ಲಿ ಎಲ್ಲರಿಂದನೂ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ದೇಶದ ಅನ್ನವನ್ನು ಉಂಡು ದೇಶದ ಒಂದು ನೀರು ಗಾಳಿ ಬೆಳಕುಗಳನ್ನು ತಗೊಂಡು ಬೇರೆ ದೇಶಕ್ಕೆ ಜಯವಾಗಲಿ ಅನ್ನುವಂಥ ದೇಶದ್ರೋಹಿಗೆ ಆದಷ್ಟು ಬೇಗ ಅವರು ಕಾಂಗ್ರೆಸ್ನವರು ಅವನ ಒಂದು ರಾಜ್ಯಸಭಾ ಸದಸ್ಯತ್ವವನ್ನು ಕಿತ್ಕೊಳ್ಳೋದ್ರ ಮುಖಾಂತರ ನಮ್ಮ ದೇಶಕ್ಕೆ ಅದನ್ನ ಸರಿಪಡಿಸಬೇಕಂತ ಸಿದ್ದರಾಮಯ್ಯನವರು ಹಾಗೂ ಹೋಮ್ ಮಿನಿಸ್ಟರ್ ಆದಂತ ಪರಮೇಶ್ವರ್ ಅವರಿಗೆ ನಾ ಈ ಮುಖಾಂತರ ಕೇಳ್ಕೊಳ್ತೇನೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಿನ್ನೆ ದಿವಸ ನಾಸೀರ್ ಹುಸೇನ್ ಅವರು ಇನ್ನೂ MP ರಾಜ್ಯಸಭಾ ಸದಸ್ಯ ಅಂತ ಅನೌನ್ಸ್ ಆಗಲಾರ್ದಂಗೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆಯನ್ನು ತಮ್ಮ ಬೆಂಬಲಿಗರಿಂದ ಸೂಚಿಸಿದರು. ಇದರ ಅರ್ಥ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಒಬ್ಬನ್ನು ಆರಿಸಿ ತಂದದಕ್ಕೆ ಈ ಗೋಳಾಗೈತಿ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಆರಿಸಿ ತಂದ್ರೆ ಇಡೀ ದೇಶದಾಗ ಇವ್ರು ಏನು ಮಾಡ್ಬೋದು ಅನ್ನೋದನ್ನು ನಿನ್ನೆ ವಿಧಾನಸೌಧದಲ್ಲಿ ತೋರಿಸಿದ್ದಾರೆ. ಬಹುಶಃ ನಾನು ಈ ಮುಖಾಂತರ ಆಗ್ರಹ ಮಾಡ್ತೇನೆ, ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ, ನಿಮ್ಮದು ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ತೆಗೆದು ಪಾಕಿಸ್ತಾನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಮಾಡ್ಕೊಂಡ್ರೆ ಸೂಕ್ತ ಆಗ್ಬೋದು ಅಂತ ನಾನು ರಾಜ್ಯ ಸರ್ಕಾರನೂ ತಾವು ರಾಜೀನಾಮೆ ಕೊಟ್ಟು ಸಿದ್ದರಾಮಯ್ಯರ ಮನೆಗೆ ಹೋಗು, ನೀವು ದೇಶದರಲ್ಲ ಅಂದ್ರೆ ಮತ್ತು ಈ ದೇಶದ ಅಧಿಕಾರ ಇದಕ್ಕೆ ಮಾಡ್ತೀರಿ ಅಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇವರಿಗೆ ನಾವು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು, ವಿಶೇಷವಾಗಿ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಒತ್ತಾಯ ಮಾಡ್ತೇವೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಆ ರಾಜ್ಯಸಭಾ ಸದಸ್ಯರನ್ನ ಅನರ್ಹ ಮಾಡಬೇಕಂತೇಳಿ ಈ ಮುಖಾಂತರ ಒತ್ತಾಯ ಮಾಡ್ತೀವಿ. ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಅದಕ್ಕೆ ತಾನೇ ಆಯ್ಕೆಯಾಗಿದ್ದ ನಾಸೀರ್ ಹುಸೇನ್ ಬೆಂಬಲಿಗರು ಇನ್ನು ಹೊರ ಬರುತ್ತಾನೆ ಪಾಕಿಸ್ತಾನ ಘೋಷಣೆಯನ್ನು ಕೂಗಿ ಅವರು ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡಿದ್ದಾರೆ. ಅವರನ್ನು ತತ್ಕ್ಷಣದಿಂದ ಗಡಿಪಾರ ಮಾಡಬೇಕು. ಆಯ್ಕೆಯಾದಂತ ನಾಸೀರ್ ಹುಸೇನನ್ನ ಅವನನ್ನು ರಾಜೀನಾಮೆ ಪಡೆದುಕೊಂಡು ಅವನು ವಜಾ ಮಾಡಬೇಕಂತಂದು ನಮ್ಮ ಭಾರತೀಯ ಜನತಾ ಪಕ್ಷದ ರಾಣೆಬೆನ್ನೂರು ತಾಲೂಕು ಕಡೆಯಿಂದ ಒತ್ತಾಯಿಸುತ್ತೇನೆ. ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿ ರಾಣೆಬೆನ್ನೂರು ತಾಲೂಕಿನ ವತಿಯಿಂದ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇವತ್ತಿನ ದಿವಸ ನಮಗೆ ಎಲ್ಲ ಕರಾಳ ದಿನ. ಯಾಕಂದ್ರೆ ಇಂಥ ಒಬ್ಬ ರಾಜ್ಯಸಭಾ ಸದಸ್ಯರನ್ನು ಆಯ್ಕೆ ಮಾಡಿದ ನಮ್ಮೆಲ್ಲರಿಗೂ ಬಹಳ ದೇಶದ್ರೋಹಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ನೋಡಿ, ಇವತ್ತಿಗೂ ಗೆದ್ದು ಒಂದು ಕ್ಷಣದಲ್ಲಿ ಇವತ್ತಿನ ಪಾಕಿಸ್ತಾನ್ ಜಿಂದಾಬಾದ್ ಹೇಳೋ ಮುಖದಲ್ಲಿ ಅವರು ಮತ್ತೆ ಇದರಲ್ಲಿನೂ ಬೆಳಗಾವಿಯಲ್ಲಿನೂ ವಿಕಾಸಸೌಧದಲ್ಲಿನೂ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಮತ್ತು ಧ್ವಜವನ್ನು ಹಾರಿಸಿದರು. ಈ ರೀತಿ ಪಾಕಿಸ್ತಾನ್ ಪರವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ನಿಂತಿದೆ ಅಂದರೆ ನಮಗೆಲ್ಲರಿಗೂ ಬಹಳ ಇವತ್ತು ತಂದಿದೆ. ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ B.Y. ವಿಜೇಂದ್ರ ನೇತೃತ್ವದಲ್ಲಿ ಇವತ್ತು ನಮ್ಮ ವಿಧಾನಸೌಧ ಮುಚ್ಚಿ ಹಾಕಿಗೆ ಹೋಗಿ ಅವತ್ತು ಅವ್ರನ್ನ ಬಂಧಿಸಿ ಒಳಗಡೆ ನಮ್ಮ ನಾಯಕರು ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅನರ್ಹ ಮಾಡಬೇಕು ನಸೀರ್ ಹುಸೇನ್ ಅನ್ನೋದು ಪಕ್ಷದಲ್ಲಿ ಬಹಳ ನೋವು ತಂದಿದೆ ನಮಗಿದು. ಇಂಥ ದೇಶದ್ರೋಹಿಗಳ ಕೆಲಸ ಮಾಡ್ತಿರೋದು ಅವ್ರನ್ನ ಖಂಡಿಸಬೇಕು ಮತ್ತು ತಕ್ಷಣ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಂತ ನಾವೆಲ್ಲ ಪಕ್ಷದ ಕಾರ್ಯಕರ್ತರು ಕೇಳ್ಕೊತಾ ಇದ್ದೀವಿ. ನಮಸ್ಕಾರ. ನೊಂದವರ ಧ್ವನಿಯಾಗಿ, ದುರ್ಬಲರಿಗೆ ಬಲವಾಗಿ, ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ. ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನು ನಮಗೆ ತಿಳಿಸಿ. ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ. AVN ಕನ್ನಡ ನ್ಯೂಸ್, ಸದಾ ನಿಮ್ಮೊಂದಿಗೆ ನಾವು.